ನಮಸ್ಕಾರ. ಸ್ಮೈಲ್ ಪ್ಲೀಸ್ ಕ್ರಿಯೇಷನ್ಸ್ ಚಾನೆಲ್ಗೆ ನಿಮ್ಮ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈ 3 ತರಹದ್ದು ಹಾರವನ್ನು ಮಾಡೋದು ನೋಡೋಣ. ಇದರ ಜೊತೆಗೆ 4ನೇದೊಂದು ದಟ್ ಈಸ್ ಇನ್ವಿಸಿಬಲ್ ಚೈನ್ ನೆಕ್ಲೇಸ್ ಅನ್ನೋದು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ. ಅದನ್ನು ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದಕ್ಕೆ ಮೊದಲನೇದಾಗಿ ಬೇಕಾಗಿರೋದು ವೈರು, ಜ್ಯುವೆಲ್ರಿ ಬೀಡಿಂಗ್ ವೈರು. ಇದನ್ನು ಟೈಗರ್ ಟೇಲ್ ವೈರ್ ಅಂತಲೂ ಹೇಳ್ತಾರೆ. ಇದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಇದೆ ಮತ್ತು ಇದು ಮುರಿಯೋದಿಲ್ಲ. ಅದಾದಮೇಲೆ ಎರಡನೇದಾಗಿ ಇದನ್ನು ಕ್ರಿಂಪ್ ಬೀಡ್ಸ್ ಅಂತಾರೆ. ಅದು ಈ ಗೇರ್ ವೈರನ್ನು ಲಾಕ್ ಮಾಡೋಕ್ಕೆ, ಅಂದರೆ ಇದು ಜಾಗದಿಂದ ಅಲ್ಲಾಡದೇ ಇರೋದಕ್ಕೆ ಯೂಸ್ ಮಾಡುವಂಥದ್ದು. ಇದು ಕೆಲವು ಟೂಲ್ಸು. ಇದನ್ನು ನಾವು ಟೈಗರ್ ಟೇಲ್ ವೈರನ್ನು ಕಟ್ ಮಾಡೋದಕ್ಕೆ ಇದು ಈ ಥರದ್ದು ಕಟ್ಟರ್ ಇದ್ರೆ ಸುಲಭ. ಕತ್ರಿನೂ ಯೂಸ್ ಮಾಡಬಹುದು, ಆದರೆ ಅದು ಸ್ವಲ್ಪ ಕತ್ರಿನೂ ಹಾಳಾಗಬಹುದು ಮತ್ತು ಅದಷ್ಟು ಸುಲಭವಾಗಲೂ ಆಗೋದಿಲ್ಲ. ಇನ್ನೊಂದು ಟೂಲ್ ಇರೋದು ಇದು ಕ್ರಿಂಪ್ ಬೀಡ್ ಫ್ಲಾಟ್ನರು. ಸೊ ಈ ಬೀಡ್ ಹಾಕಿದಾಗ ಇದರದ್ದು ಪ್ರಯೋಗ ಬರುತ್ತೆ. ಅದನ್ನು ನೋಡೋಣ ಬಂದಾಗ. ಇದು ಎರಡನ್ನು ನಾನು ಜಂಪ್ ರಿಂಗನ್ನು ಫಿಟ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇದು ಸರ ಮಾಡಾದಮೇಲೆ ಅದರ ಹಿಂದೆ ಅದಕ್ಕೆ ಲಾಕ್ ಮಾಡೋದಕ್ಕೆ ಇದು ಒಂದು ಸ್ಕ್ರೂ ಟೈಪ್ ಇದೆ. ಒಂದು ಸ್ಕ್ರೂ ಟೈಪನ್ನು ಮಾಡೋದು ನೋಡ್ತೀವಿ ಇವತ್ತು. 2 ಲಾಬ್ಸ್ಟರ್ ಕ್ಲಾಸ್ಪು, ಇದು ಈ ಥರ ಬರುತ್ತೆ. ಮತ್ತು ಜಂಪ್ ರಿಂಗ್ಸು, ಇನ್ನೊಂದು ಕಡೆಗೆ ಜಂಪ್ ರಿಂಗ್ಸ್ ಬೇಕಾಗುತ್ತೆ ಲಾಬ್ಸ್ಟರ್ ಕ್ಲಾಸ್ಪ್ಸ್ ಹಾಕಿದಾಗ. ಮತ್ತು ಇದು ನೆಕ್ಲೆಸ್ ಡೋರಿ, ಇದು ಅಡ್ಜಸ್ಟಬಲ್ ಡೋರಿ. ಈ ಥರ ರೆಡಿಮೇಡೇ ಸಿಗುತ್ತೆ ನಿಮಗೆ. ಇದನ್ನು ನೀವು ಕೂಡ ಬೇಕಾದರೆ ಮನೆಯಲ್ಲೂ ಮಾಡ್ಕೋಬಹುದು. ಇದರಲ್ಲೂ ಎಂಡಲ್ಲಿ ಈ ಥರ ಲಾಬ್ಸ್ಟರ್ ಕ್ಲಾಸ್ಪ್ಸೇ ಇರುತ್ತೆ. ಸೊ ಇನ್ ಕೇಸ್ ನಿಮ್ಮ ಹತ್ರ ಈ ಥರ ಒಂದು ಚೈನ್ ಇದ್ದರೆ, ಸರ ಇದ್ದರೆ, ಇದನ್ನು ನೀವು ರೀಯೂಸು ಮಾಡ್ಕೋಬಹುದು ಬೇರೆ ಬೇರೆ ಹಾರಕ್ಕೆ ಹಾಕ್ಕೊಂಡು. ಅದಾದಮೇಲೆ ಒಂದು ಚಾರ್ಮ್ ಸರ ಮಾಡೋದಕ್ಕೆ ನಾನು ಈ ಚೈನ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇವಾಗ ನಾನಿಲ್ಲಿ ಇಟ್ಕೊಂಡಿರೋದು ಮೆಟಲ್ ಬೀಡ್ಸು ಸ್ವಲ್ಪ, ಮತ್ತು ಒಂದು ಚಾರ್ಮು, ಪೆಂಡೆಂಟು, ಮತ್ತು ನಮಗೆ ಬೇಕಾಗಿರೋ ಥರದ್ದು ಬೀಡ್ಸು. ಈ ವಿಡಿಯೋನಲ್ಲಿ ನಾನು ಇವೆರಡನ್ನು ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ, ಎಲ್ಲ ಬೇರೆ ಟೈಪ್ ಹಾರಗಳನ್ನು. ಈ ಹಾರನ ಮಾಡೋದು ನೋಡೋಣ. ಇದು ಒಂದು ಸಿಂಪಲ್ ಚೈನ್ನಲ್ಲಿ ನಾವು ಒಂದು ಪೆಂಡೆಂಟ್ ಹಾಕಿದ್ದೀವಿ. ಮತ್ತು ಇದನ್ನು ನಾವು ಕೂಡಿಸೋದು ಒಂದು ಲಾಬ್ಸ್ಟರ್ ಕ್ಲಾಸ್ಪು ಮತ್ತು ಜಂಪ್ ರಿಂಗ್ಸಿಂದ. ಇದನ್ನು ಮಾಡೋದು ನೋಡೋಣ. ಈ ಪರ್ಟಿಕ್ಯುಲರ್ ಇದು ಮಾಡೋದಕ್ಕೆ ನಾನು ಈ ಚಾರ್ಮನ್ನು ಸೆಲೆಕ್ಟ್ ಮಾಡಿದ್ದೀನಿ. ಒಂದು ಎಲಿಫೆಂಟ್ ಆಗಿರೋ ಕ್ಯೂಟ್ ಆಗಿರೋ ಒಂದು ಚಾರ್ಮು. ಮತ್ತು ಇದೊಂದು ಲಾಬ್ಸ್ಟರ್ ಕ್ಲಾಸ್ಪು, ಮತ್ತು ಜಂಪ್ ರಿಂಗ್ಸು, 2 ಚಿಕ್ಕ ಜಂಪ್ ರಿಂಗ್ಸು, ಮತ್ತು 4 ದೊಡ್ಡ ಜಂಪ್ ರಿಂಗ್ಸು. ಮತ್ತು ಇದು ಚೈನನ್ನು ಕಟ್ ಮಾಡ್ಕೊಳ್ಳೋಕ್ಕೆ ನಾನು ಇದನ್ನು ಉಪಯೋಗಿಸ್ತೀನಿ. ಚೈನಿದ್ದು ಸಾಮಾನ್ಯ ಪೆಂಡೆಂಟ್ ಚೈನ್ ಲೆಂತು 18 to 19 ಇಂಚಸ್ ಅಂತ ಇದ್ದರೆ ಕರೆಕ್ಟಾಗಿರುತ್ತೆ. ಸೊ ಇವಾಗ ನನಗೆ ಇಲ್ಲಿ ಕ್ಲಾಸ್ಪು ಎಂಡಲ್ಲಿ ಬರೋದ್ರಿಂದ ನಾನು 18 ಇಂಚಸ್ ಈ ಚೈನನ್ನು ಕಟ್ ಮಾಡಿಕೊಂಡು ಅದಾದಮೇಲೆ ನಾನು ಕ್ಲಾಸ್ಪ್ಸನ್ನು ಹಾಕ್ತೀನಿ. ಸೊ ಮೊದಲದಾಗಿ ಇದನ್ನು 18 ಇಂಚಿಗೆ ಕಟ್ ಮಾಡ್ಕೋತೀನಿ. ಇದು 18 ಇಂಚ್ ಕಟ್ ಮಾಡ್ಕೊಂಡ ನಂತರ ಈ ಚಾರ್ಮನ್ನು ಇದರ ಥ್ರೂ ಇದನ್ನು ತೂರಿಸಿ. ಈಗ ಈ ಒಂದು ಕಡೆಗೆ ನಾವು ಈ ಲಾಬ್ಸ್ಟರ್ ಕ್ಲಾಸ್ಪನ್ನು ಹಾಕಬೇಕು. ಇದನ್ನು ನಾವು ಈ ಚಿಕ್ಕ ಜಂಪ್ ರಿಂಗ್ ಮೂಲಕ ಹಾಕೋಣ. ಇದನ್ನು ಈ ಥರ ಓಪನ್ ಮಾಡಿಕೊಂಡು ಲಾಸ್ಟ್ ರಿಂಗ್ಗೆ ಇದನ್ನು ತೂರಿಸಿ, ಇದು ತೂರಿಸಾದ್ಮೇಲೆ ಇದರ ಜೊತೆಗೇ ಈ ಲಾಬ್ಸ್ಟರ್ ಕ್ಲಾಸ್ಪನ್ನು ತೂರಿಸಿ ಈ ಜಂಪ್ ರಿಂಗನ್ನು ಕ್ಲೋಸ್ ಮಾಡಬೇಕು. ಸೊ ಇದಕ್ಕೆ ನಾನು ಕ್ಲೋಸ್ ಮಾಡೋಕ್ಕೆ 2 ಪ್ಲೇಯರ್ಸನ್ನು ಯೂಸ್ ಮಾಡ್ತೀನಿ. ಕೈಗೂ ಸಹ ಯೂಸ್ ಮಾಡಬಹುದು, ಆದರೆ ಇದರಿಂದ ಇನ್ನೂ ನೀಟಾಗಿ ಸುಲಭವಾಗಿರುತ್ತೆ. ಇದು ನೀಟಾಗಿ ಟೈಟ್ ಇರಲಿ, ಗ್ಯಾಪ್ ಇರಬಾರ್ದು, ಇಲ್ಲ ಅಂದರೆ ಇದು ಚೈನು ಹೊರಗೆ ಬರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಕಡೆಗೆ ನಾವು ಫಸ್ಟ್ ಚಿಕ್ಕ ಜಂಪ್ ರಿಂಗಿಂದ ಫಸ್ಟು ಒಂದು ದೊಡ್ಡ ಜಂಪ್ ರಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಳ್ಳೋಣ.
ಒಂದು ಹಾಕೋಣ, ಒಂದು ಜಂಪ್ ರಿಂಗನ್ನು ಹಾಕೋಣ, ಮತ್ತು ಇದನ್ನು ಕ್ಲೋಸ್ ಮಾಡೋಣ. ಈಗ ಇದಕ್ಕೆ ಇನ್ನೂ 2 ಸೇರಿಸೋಣ ಜಂಪ್ ರಿಂಗು. ಸೊ ಇದರಿಂದ ನಾವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇದಕ್ಕೆ ಒಂದರೊಳಗೆ ಒಂದು ಹಾಕಿ ಮತ್ತು ಇದನ್ನು ಇದಕ್ಕೆ ಹಾಕಿದ್ರೆ ಒಂದು ಜಂಪ್ ರಿಂಗನ್ನು ನಾವು ತೆಗೆದು ಕ್ಲೋಸ್ ಮಾಡೋ ಕೆಲಸ ಕಮ್ಮಿ ಆಗುತ್ತೆ. ಈ ಥರ ದೊಡ್ಡ ರಿಂಗನ್ನು ನೀವು ನಿಮ್ಮ ಕೈಯಿಂದ ಬೇಕಾದರೂ ಮಾಡಬಹುದು, ಇಲ್ಲಾಂದರೆ ಪ್ಲೇಯರ್ಸು ಕೂಡ ಇಟ್ಕೊಂಡು ಮಾಡಬಹುದು. ಇಲ್ಲಿಗೆ ನಮ್ಮದು ಇದೊಂದು ಚೈನು ರೆಡಿ ಆಯಿತು. ಇದು ಸಿಕ್ಕಾಬಟ್ಟೆ ಜಾರೋ ಸಾಧ್ಯತೆ ಇದೆ. ಇದನ್ನು ಒಂದೇ ಜಾಗದಲ್ಲಿ ಫಿಕ್ಸ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಇಲ್ಲಿ ಇನ್ನೊಂದು ಸ್ಮಾಲ್ ಚಾರ್ಮೋ ಏನಾದರೂ ಸಿಕ್ಕಿಸಬಹುದು, ಯಾವುದರಿಂದ ಅದು ಇನ್ನೂ ಅಲ್ಲಾಡೋದಿಲ್ಲ. ಈಗ ಈ ಡೋರಿ ನೆಕ್ಲೆಸ್ ಮಾಡೋದು ನೋಡೋಣ. ಇದಕ್ಕೆ ನಾನು ಒಂದು ಡೋರಿ ರೆಡಿ ಇಟ್ಕೊಂಡಿದ್ದೀನಿ, ಮತ್ತು ಇದು ಟೈಗರ್ ಟೇಲ್ ವೈರು. ಇದಕ್ಕೆ ನಾನು ಯೂಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿರೋ ಬೀಡ್ಸ್ ಇದು, ಮತ್ತು ಇದು ಸ್ವಲ್ಪ ಗೋಲ್ಡನ್ ಮೆಟಲ್ ಬೀಡ್ಸು, ಮತ್ತು ಇದೊಂದು ಚಾರ್ಮು. ಮತ್ತು ಇದಕ್ಕೆ ಸೇರ್ಸೋಕ್ಕೆ ಬೇಕಾಗಿರೋದು ಕ್ರಿಂಪ್ ಬೀಡ್ಸು. ಮುಂಚೆ ಇದರದ್ದು ಲೆಂತನ್ನು ನೋಡೋಣ. ಸೊ ಸಾಮಾನ್ಯ ನೆಕ್ಲೆಸ್ ಲೆಂತು 18 ಇಂಚಿಂದ 19 ಇಂಚ್ ಬರುತ್ತೆ. ಆದರೆ ನಾವು ಇದಕ್ಕೆ ಡೋರಿ ಹಾಕ್ತಾ ಇರೋದ್ರಿಂದ ಹಿಂದೆ ಸ್ವಲ್ಪ ಈ ದಾರನೂ ಆ್ಯಡ್ ಆಗುತ್ತೆ. ಅದರಿಂದ ಇದು 14 ಇಂಚ್ ಬಂದರೆ ಸಾಕು. ಇದು ನಾನು ಕೆಳಗಡೆ ಯೂಸ್ ಮಾಡ್ತಾ ಇರೋದು ಬೀಡಿಂಗ್ ಬೋರ್ಡ್. ಇದರಲ್ಲಿ ನಾವು ಬೀಡನ್ನು ಅರೇಂಜ್ ಮಾಡ್ಕೊಳ್ಳೋದೇ ಆಗಲಿ, ಅದರ ಸೈಜ್ ನೋಡೋದೇ ಆಗಲಿ ಸುಲಭ. ಆದರೆ ಇದು ಮ್ಯಾಂಡೇಟ್ರಿ ಅನ್ನೋದು ಇಲ್ಲ. ಇವಾಗ ನನಗೆ ಇದು ಬರೀ 12 ಇಂಚ್ ಬರ್ತಾ ಇರೋದ್ರಿಂದ ನಾನು ಇವಾಗ ಇದರ ಮಧ್ಯೆ ಈ ಕೆಲವು ಬೀಡ್ಸನ್ನು, ಮೆಟಲ್ ಬೀಡ್ಸು ಮತ್ತು ಇದೊಂದು ಮಧ್ಯೆ ಒಂದು ಪೆಂಡೆಂಟನ್ನು ಹಾಕ್ತೀನಿ. ಸುಮಾರಾಗಿ 2 ಇಂಚ್ ಬೇಕಂದರೆ ಸುಮಾರಾಗಿ 14 ಬೀಡ್ಸು ಯೂಸ್ ಮಾಡಬೇಕು. ಮತ್ತು ಇದೊಂದು ಪೆಂಡೆಂಟು ಮಧ್ಯೆ. ಇದನ್ನು ಈವನ್ನಾಗಿ ಸ್ಪೇಸ್ ಹೇಗೆ ಮಾಡೋದು ಸ್ವಲ್ಪ ಡಿಸೈನ್ ಮಾಡ್ಕೋತೀನಿ. ಫಸ್ಟು 88 ಬೀಡ್ಸ್ ಇದೆ. ನಾನು ಸ್ವಲ್ಪ ಟ್ರಯಲ್ ಎರರ್ ಮಾಡಾದ್ಮೇಲೆ ಈ ಥರ ಪ್ಯಾಟ್ರನ್ನಾಗಿ ಒಂದು ಬಂದೆ. ಇದು ಆಲ್ಮೋಸ್ಟ್ 16 ಇಂಚ್ ತೋರಿಸ್ತಾ ಇದ್ರೂ ಇದರಲ್ಲಿ ಮಧ್ಯೆ ಸ್ವಲ್ಪ ಗ್ಯಾಪ್ಸ್ ಇರುತ್ತೆ. ಸೊ ಬೀಡಿಂಗ್ ಮಾಡಿದಾಗ ಅದಿನ್ನೂ ಸ್ವಲ್ಪ ಹತ್ತಿರಕ್ಕೆ ಬರುತ್ತೆ. ಮತ್ತು ಇದೊಂದು ಸ್ವಲ್ಪ ಉದ್ದ ಇದ್ರೂ ಏನೂ ತೊಂದರೆ ಇಲ್ಲ, ಯಾಕಂದರೆ ಇದರಿಂದ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ಇದು ಆಲ್ಮೋಸ್ಟ್ 16 ಇಂಚ್ ಇರೋದ್ರಿಂದ ನಾನು 25 ಇಂಚು ಈ ವೈರನ್ನು ಕಟ್ ಮಾಡ್ಕೋತೀನಿ. ಮೆಷರ್ ಮಾಡಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ತಾಯಿದ್ದೀನಿ. ಮೊದಲದಾಗೆ ನಾವು ಇದಕ್ಕೆ 2 ಕ್ರಿಂಪ್ ಬೀಡ್ ಅಂತ ಈ ಬೀಡ್ಸನ್ನು ಒಳಗೆ ಹಾಕಿ ಈ ಡೋರಿ ಥ್ರೂ ತೋರಿಸಿ, ಡೋರಿದು ಒಂದು ಕ್ಲಾಸ್ಪ್ ಥ್ರೂ ತೋರಿಸಿ, ಮತ್ತು ಅದನ್ನು ಈ ಪರ್ಟಿಕ್ಯುಲರ್ ಬೀಡ್ಸಿಂದಾನೆ ಮತ್ತೆ ತಿರ್ಗಾ ವಾಪಸ್ ಆಪೋಸಿಟ್ ಡೈರೆಕ್ಷನ್ ವಾಪಸ್ ತೊಗೋಬೇಕು. ಆಮೇಲೆ ಇದು ಎಷ್ಟಾಗುತ್ತೋ ಅಷ್ಟು ಟೈಟ್ ಮಾಡಿ ಇದನ್ನು ಇದು ಮಾಡಿ. ಇದನ್ನು ನಾನು ಸಾಮಾನ್ಯ ಒಂದು 3 ಇಂಚ್ ಬಿಟ್ಟಿದ್ದೀನಿ. ಸೊ ಅದಕ್ಕೆ ಇದು 18 ಇಂಚು ಪ್ಲಸ್ 7 ಇಂಚ್ ತೊಗೊಂಡಿರೋದು. ಇದಾದಮೇಲೆ ಇದನ್ನು ಜಾರದೆ ಇಲ್ದಿರೋ ಹಾಗೆ ನಾವು ಇದನ್ನು ಫ್ಲ್ಯಾಟ್ ಮಾಡಬೇಕು. ಇದಕ್ಕೆ ಫ್ಲ್ಯಾಟ್ ನೋಸ್ ಪ್ಲೇಯರ್ಸು ಯೂಸ್ ಮಾಡಬಹುದು, ಆದರೆ ಇದಕ್ಕೆ ಕರೆಕ್ಟಾಗಿರೋ ಟೂಲು ಇದು ಮತ್ತು ಇವಾಗ ಇದು ಏನಾದರೂ ಇದಿನ್ನೂ ಓಪನ್ ಆಗಲ್ಲ. ಇವಾಗ ಒಂದು ಕಡೆಯಿಂದ ಪೋಣಿಸ್ಕೊಂಡು ಬರೋಣ. ಇದು ಪೋಣಿಸ್ಬೇಕಾದ್ರೆ ನಾವು ಫಸ್ಟು ಇದು ಫ್ಯೂ ಬೀಡ್ಸನ್ನು ಇದರ ಮೂಲಕನೂ ತೊಗೊಳ್ಳೋಣ. 2 ಬೀಡ್ ಥ್ರೂ ಮೂಲಕನೂ ತೊಗೊಳ್ಳೋಣ. ಇದನ್ನು ಸೊ ಇಲ್ಲಿ ತನಕ ಬಂದಾದಮೇಲೆ ನೀವು ಇದನ್ನು 2 ಮೂಲಕನೂ ಹಾಕಿ. ಇದು ಹಾಕಿದ್ರೆ ಇನ್ನೂ ನೆಕ್ಲೆಸ್ ನಿಮ್ದು ಇನ್ನೂ ಸೆಕ್ಯೂರ್ಡ್ ಆಗಿರುತ್ತೆ. ಇದನ್ನು ಪೂರ್ತಿ ನಾನು ಪೋಣಿಸ್ಬಿಟ್ಟು ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ.
ಈಗ ನಾನು ಹಾರ ಪೋಣಿಸಾಗಿದೆ. ಇವಾಗ ನಾನು ಹೇಳಿದ ಹಾಗೆ ಇದು ಬಂದಿರೋದು 7 ಇಂಚು, ಅಂದರೆ 14 ಇಂಚು ಮಾತ್ರ ನಾವು ಅಂದ್ಕೊಂಡಿದ್ದ ಥರನೇ. ಮತ್ತು ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಎಷ್ಟು ವೈರ್ ಎಕ್ಸ್ಟ್ರಾ ತೊಗೊಂಡಿದ್ನೋ ಅದನ್ನು ಪೂರ್ತಿ ಈ ಬೀಡ್ಸ್ ಒಳಗೆ ಹಾಕಿದ್ದೀನಿ. ಇವಾಗ ಇದರದ್ದು ಎಂಡಿಂಗ್ ಪಾರ್ಟ್ ನೋಡೋಣ. ಇದನ್ನು ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ. ಇದರಲ್ಲೂ ನಾನು ಫಸ್ಟು 2 ಬೀಡ್ಸು, ಕ್ರಿಂಪ್ ಬೀಡ್ಸು ಆಯಿತಾ, ಮುಂಚೆ ಹಾಕೊಂಡಿದ್ದ ಥರನೇ ಹಾಕ್ಕೋತೀನಿ. ಅದಾದಮೇಲೆ ಇನ್ನೊಂದು ಕ್ಲಾಸ್ ಥ್ರೂ ತೋರಿಸಿ, ಮತ್ತು ಇದರ ಥ್ರೂನೇ ತೋರಿಸಿ, ಮತ್ತು ಎಷ್ಟಾಗುತ್ತೋ ಅಷ್ಟು ಬೀಡ್ಸ್ ಮೂಲಕ ತೋರಿಸ್ತೀನಿ. ಇದನ್ನು ಪೂರ್ತಿ ಅಂತ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರೆ ಇನ್ನೂ ನಿಮ್ಮ ನೆಕ್ಲೇಸು ಇನ್ನೂ ಸೆಕ್ಯೂರ್ ಆಗಿರುತ್ತೆ. ಇದನ್ನು ನಾನು ಇಷ್ಟು ಬೀಡ್ಸ್ ಮೂಲಕ ತೊಗೊಂಡಿದ್ದೀನಿ. ಇದು ನನ್ನ ಪ್ರಕಾರ ಸಾಕು ಅನಿಸುತ್ತೆ. ಇವಾಗ ಇದನ್ನು ನಾವು ಟೈಟ್ ಮಾಡಬೇಕು. ಇದನ್ನು ನೀಟಾಗೆ ಇದು ಪೂರ್ತಿ ಈ ಕಡೆ ಆದಮೇಲೆ ಈ ಕಡೆ ಹೋಗಿ, ಮತ್ತು ಇವಾಗ ನೀವು ಈ ಪರ್ಟಿಕ್ಯುಲರ್ ಇದನ್ನು ಸ್ವಲ್ಪ ಎಳಿಬೇಕು. ಹೀಗೆ ಪೂರ್ತಿ ಇದು ಎಳೆದು ಆದಮೇಲೆ ಇದನ್ನು ಹಿಂದಿನ ಫಸ್ಟ್ ಕಡೆ ಮಾಡಿದ ಥರನೇ ಈ ಥರ ಮಾಡಬೇಕು. ಇದಾದಮೇಲೆ ಈ ಪರ್ಟಿಕ್ಯುಲರ್ ವೈರನ್ನು ಎಷ್ಟಾಗುತ್ತೋ ಅಷ್ಟು ಕ್ಲೋಸಾಗೆ ಕಟ್ ಮಾಡಿಬಿಡಿ. ಸೊ ಇವಾಗ ಇದು ಈ ಬೀಡ್ ಮಧ್ಯೆ ಹೋಗುತ್ತೆ. ಸೊ ಇದು ಚುಚ್ಚೋ ಸಾಧ್ಯತೆ ಇರಲ್ಲ. ಇದು ನಮ್ಮದು ಡೋರಿ ನೆಕ್ಲೇಸು ರೆಡಿ ಆಯಿತು. ಈ ನೆಕ್ಸ್ಟ್ ಟೈಪ್ ಹಾರ ಮಾಡೋದನ್ನು ನೋಡೋಣ. ಇದರಲ್ಲಿ ನಾವು ಇಂಪಾರ್ಟೆಂಟಾಗಿ ಈ ಥರ ಸ್ಕ್ರೂ ಕ್ಲಾಸ್ಪನ್ನು ಯೂಸ್ ಮಾಡಿದ್ದೀವಿ. ಇವಾಗ ನಾನು ಈ ಹಾರ ಮಾಡೋದಕ್ಕೆ ಬೇರೆ ಥರ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸೊ ಇದರದ್ದು ನಾನೇನು ಡಿಸೈಡ್ ಮಾಡಿಲ್ಲ. ಮೇ ಬಿ ನಾನು ಆಲ್ಟರ್ನೇಟ್ ಹಾಕ್ಬೋದಾ ಅಥವಾ 2 and 2 ಹಾಕೋದಾ ಅಂತ ನೋಡ್ತೀನಿ. ಸೊ ಇವಾಗ ನಾನು ಮುಂಚೆ ಹೇಳಿದ ಹಾಗೆ ಒಂದು ನೆಕ್ಲೇಸ್ಗೆ, ಪೆಂಡೆಂಟ್ ಲೆಂತ್ ನೆಕ್ಲೇಸ್ಗೆ ಅರೌಂಡ್ 18 to 19 ಇಂಚಸ್ ಬೇಕು. ಸೊ ಈಗ ನನಗೆ ಇದು 18 ಇಂಚಸ್ ಅಂತ ತೊಗೊಂಡು ಮತ್ತು ಇನ್ನೊಂದು ಸ್ವಲ್ಪ ಈ ಕ್ಲಾಸ್ಪಲ್ಲಿ ಆ್ಯಡ್ ಆಗುತ್ತೆ. ಸೊ ಇಷ್ಟನ್ನು ತೊಗೊಂಡು ಬೀಡಿಂಗ್ ಮಾಡ್ತೀನಿ. ಸೊ ಫಸ್ಟ್ ಇದನ್ನು ನಾನು ನೀಟಾಗಿ ಅರೇಂಜ್ ಮಾಡ್ಕೊತೀನಿ. ಅದಾದ ನಂತರ ನಿಮ್ಮನ್ನು ಬಂದು ನೋಡ್ತೀನಿ. ನಾನು ಇದನ್ನು 4 ಹಳದಿ 4 ಲೈಟ್ ಪಿಂಕ್ ಹಾಗೆ ಜೋಡಿಸಿದ್ದೀನಿ. ಈ ಪ್ಯಾಟ್ರನ್ ನನಗೆ ಇಷ್ಟ ಆಯಿತು. ಸೊ ಇವಾಗ ಇದು ನಿಮಗೆ ಜಾಸ್ತಿ ಕಾಣಿಸ್ತಾ ಇದ್ರು, ಇದು ಬರೋದು 18 ಇಂಚ್ ಅಥವಾ 18.25 ಇಂಚು. ಸೊ ಅದಕ್ಕೆ ತಕ್ಕ ಹಾಗೆ ನಾನು ಈ ಟೈಗರ್ ಟೇಲ್ ವೈರ್ ಅಥವಾ ಗೇರ್ ವೈರನ್ನು ಕಟ್ ಮಾಡ್ಕೋತೀನಿ. ಸೊ ಇದಕ್ಕೆ ನಾನು ಸುಲಭವಾಗಲಿ ಅಂತ 28 ಇಂಚಸ್ಸೇ ಕಟ್ ಮಾಡ್ಕೋತೀನಿ. ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ತೊಂದರೆ ಇಲ್ಲ, ಎಕ್ಸ್ಟ್ರಾ ಇರೋದು ಬೆಟರು. ಅರೌಂಡ್ 28 ಇಂಚಸ್ ಮೆಷರ್ ಮಾಡಿದ್ದೀನಿ. ಇದನ್ನು ಈಗ ಕಟ್ ಮಾಡ್ತೀನಿ. ಇದಕ್ಕೆ ಬೇರೆದರ ಥರನೇ ಕ್ರಿಂಪ್ ಬೀಡ್ ಹಾಕ್ಕೊಳ್ಳೋಣ. ಮುಂಚೆ 2, ಆಮೇಲೆ ಇದನ್ನು ಅಪೋಸಿಟ್ ಸೈಡಿಂದ, ಅಂದರೆ ಎಲ್ಲಿಂದ ಸರ ಶುರು ಆಗಬೇಕು ಆ ಸೈಡಿಂದ ಬಂದು ಇದಕ್ಕೆ ಮತ್ತೆ ಇನ್ನೊಂದು ಈ ಬೀಡನ್ನೇ ಹಾಕೋಣ. ಆದರೆ ಇದನ್ನು ನಾವು ಫ್ಲ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಇದನ್ನು ವಾಪಸ್ ವೈರ್ ತೊಗೋಬೇಕಾದ್ರೆ ಅದರ ಮೂಲಕ ಹಾಕಬೇಡಿ, ಬರೀ ಇದರ ಮೂಲಕ ತೂರಿಸಿ. ಇದಾದಮೇಲೆ ಇವೆರಡರ ಥ್ರೂ ಹಾಕಿ ಇಲ್ಲಿ ನಾವು ಕ್ರಿಂಪಿಂಗ್ ಟೂಲಿಂದ ಇದನ್ನು ಫ್ಲ್ಯಾಟ್ ಮಾಡೋಣ. ಸೊ ಇವಾಗ ಈ ವೈರು ಹೊರಗೆ ಬರೋ ಸಾಧ್ಯತೆ ಇಲ್ಲ. ಇವಾಗ ನಾವು ಪೋಣ್ಸಕ್ಕೆ ಶುರು ಮಾಡೋಣ. ಸೊ ಫಸ್ಟ್ ಫ್ಯೂ ಬೀಡ್ಸನ್ನು ನಾವು ಇದು 2 ವೈರ್ ಥ್ರೂನು ಹಾಕೋಣ.
ಈ ಥರ ಎರಡು ವೈರು ಈ ಬೀಡ್ ಹೋಲ್ ಮೂಲಕ ತೂರಿಸಿ. ಇದನ್ನು ಪೂರ್ತಿ ನಾನು ಪೋಣಿಸಾದ್ಮೇಲೆ ನಿಮ್ಮನ್ನು ಬಂದು ಭೇಟಿಯಾಗ್ತೀನಿ. ಈಗ ಎಲ್ಲದನ್ನು ನಾನು ಪೋಣಿಸಾಗಿದೆ. ಇವಾಗ ಇದರದ್ದು ಫಿನಿಶಿಂಗ್ ನೋಡೋಣ. ಸ್ಟಾರ್ಟ್ ಮಾಡಿದ ಥರನೇ ಇಲ್ಲೂ ನಾವು 2 ಕ್ರಿಂಪ್ ಬೀಡ್ ಹಾಕ್ಕೊಳ್ಳೋಣ. ಇವೆರಡು ಕ್ರಿಂಪ್ ಬೀಡ್ ಹಾಕ್ಕೊಂಡಾದ್ಮೇಲೆ ಇದರ ಆಪೋಸಿಟ್ ಸೈಡಿಂದ ತೂರಿಸಿ ಇದರಲ್ಲಿ ಇನ್ನೊಂದು ಕ್ರಿಂಪ್ ಬೀಡ್ ಹಾಕೋಣ. ಇವಾಗ ಇದನ್ನು ನಾವು ಹಾಕಬೇಕಂದ್ರೆ ಕ್ರಿಂಪ್ ಬೀಡ್ ಮೂಲಕ ಅಲ್ಲ, ಬರೀ ಈ ಬ್ಯಾಕ್ ಎಂಡ್ ಮೂಲಕ ಹಾಕಬೇಕು. ಮತ್ತು ಈ ವೈರನ್ನು ನಾವು ಈ ಕ್ರಿಂಪ್ ಬೀಡು ಮೂಲಕ ಮತ್ತು ಕೆಲವು ಬೀಡ್ಸ್ ಮೂಲಕ ತಗೊಳ್ಳೋಣ. ಅಂದರೆ ಇದನ್ನು ನಾವು ನೀಟಾಗಿ ಟೈಟ್ ಮಾಡಬೇಕು, ಎಳಿಬೇಕು. ಸೊ ನೀವು ಇವಾಗ ಎಷ್ಟು ಕರೆಕ್ಟಾಗಿ ಮಾಡ್ತೀರೋ ಅಷ್ಟು ಟೈಟಾಗಿ, ಅಂದರೆ ಮತ್ತೆ ಆ ಮಧ್ಯೆ ಈ ಬೀಡಿಂಗ್ ವೈರ್ ಕಾಣಿಸೋದಿಲ್ಲ. ಇಲ್ಲ ಅಂದರೆ ಒಂದ್ಸತಿ ಗ್ಯಾಪ್ಸ್ ಕಾಣಿಸಿದ್ರೆ ಅದಷ್ಟು ಚೆನ್ನಾಗಿ ಕಾಣಲ್ಲ. ಈಗ ನಾವು ಪೂರ್ತಿ ಟೈಟ್ ಮಾಡಾಗಿದೆ. ಇವಾಗ ಇನ್ನೊಂದು ಮಾಡಿದ ಥರ, ಮುಂಚಿನ ಮಾಡಿದ ಥರ ಕ್ರಿಂಪ್ ಬೀಡ್ ಪ್ಲೇಯರಿಂದ ಇದನ್ನು ಪ್ರೆಸ್ ಮಾಡಿ ಇದನ್ನು ಲಾಕ್ ಮಾಡ್ತೀವಿ. ಅದಾದಮೇಲೆ ಇದನ್ನು ಎಕ್ಸೆಸ್ಸನ್ನು ಎಷ್ಟಾಗುತ್ತೋ ಅದರಷ್ಟರ ಹತ್ತಿರ ಇದರ ಥ್ರೂ ಕಟ್ ಮಾಡಿ. ಇಲ್ಲಿಗೆ ನಮ್ಮದು ಈ ಸರನೂ ರೆಡಿ ಆಯಿತು. ಇವಾಗ ಇದರ ಲೆಂತು ನಾನು ಹೇಳಿದ ಹಾಗೆ ಆಲ್ಮೋಸ್ಟ್ 19 ಇಂಚಷ್ಟು ಬಂದಿದೆ. ಈಗ ಇನ್ವಿಸಿಬಲ್ ಚೈನ್ ನೆಕ್ಲೆಸ್ ಮಾಡೋದು ನೋಡೋಣ. ಇದಕ್ಕೂ ಅಪ್ರಾಕ್ಸಿಮೇಟ್ಲಿ 18 ಇಂಚಸ್ ಲೆಂತ್ ಇಟ್ಬಿಟ್ಟು ಮತ್ತು ಎಂಡಲ್ಲಿ ಈ ಕ್ಲಾಸ್ಪನ್ನು ಹಾಕ್ತೀನಿ, ಲಾಬ್ಸ್ಟರ್ ಕ್ಲಾಸ್ಪನ್ನು. ಸೊ ಇದರಲ್ಲಿ ನಾವು ಸೇಮ್ ಟೈಗರ್ ಟೇಲ್ ವೈರನ್ನೇ ಯೂಸ್ ಮಾಡ್ತೀವಿ. ಮತ್ತು ಇದರಿಂದ ಇದು ಮತ್ತು ಇಲ್ಲಿಗೆ ಅಲ್ಲಾಡದೇ ಇಲ್ದಿರೋದಕ್ಕೆ ಬೀಡ್ಸನ್ನು ನಾವು ಈ ಕ್ರಿಂಪ್ ಬೀಡನ್ನೇ ಉಪಯೋಗಿಸ್ತೀವಿ. ಇದಕ್ಕೆ ನಾನು ಅಪ್ರಾಕ್ಸಿಮೇಟ್ಲಿ ಇದು 18 ಇಂಚಸ್ ಬರುತ್ತೆ. ಸೊ 21 ಇಂಚ್ ಸಾಕಾಗುತ್ತೆ ಇದಕ್ಕೆ, ಯಾಕಂದರೆ ನಾನು ತುಂಬ ಬೀಡ್ಸ್ ಥ್ರೂ ಇದು ತೋರಿಸೋದಿಲ್ಲ. ಸೊ 22 ಇಂಚಸ್ಗೆ ನಾನು ಈ ವೈರನ್ನು ಕಟ್ ಮಾಡ್ಕೋತೀನಿ. ಇದು ಅಪ್ರಾಕ್ಸಿಮೇಟ್ಲಿ 22 ಇಂಚಸ್ಸು. ಇದನ್ನು ಕಟ್ ಮಾಡ್ಕೋತೀನಿ ನಾನು. ಈಗ ಫಸ್ಟು ನಾವು ರೆಗ್ಯುಲರ್ ಮಾಡೋ ಥರ ಫಸ್ಟು ಕ್ರಿಂಪ್ ಬೀಡ್ ಹಾಕಿ ಕ್ಲಾಸ್ಪನ್ನು ಸೆಕ್ಯೂರ್ ಮಾಡೋಣ. ಇದು ಮಾಡಿ ಇವಾಗ ಇಲ್ಲಿ ನಾವು ಇದನ್ನು ಪ್ರೆಸ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಮೇಲೆ ಹೋಗಿ ಪ್ರೆಸ್ ಮಾಡಿ ಇದನ್ನು ಲಾಕ್ ಮಾಡೋಣ. ಸೊ ಇವಾಗ ನೀವು ನೋಡಿದ್ರೆ ನಾನು ಎಲ್ಲದರ ಮಧ್ಯೆಯೂ ಆಲ್ಮೋಸ್ಟ್ 2 ಇಂಚ್ ಗ್ಯಾಪ್ ಬಿಟ್ಟಿದ್ದೀನಿ. ಸೊ ಇವಾಗ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲು ಇದನ್ನು 3 ಮುತ್ತನ್ನು ಪೋಣಿಸ್ಕೊಳ್ಳೋಣ. ಆಮೇಲೆ ಇದನ್ನು ಡಬಲ್ ವೈರ್ ಥ್ರೂ, ಅದರಿಂದ ಉಲ್ಟಾ ಬಂದಿರೋ ವೈರ್ ಮೂಲಕ ಹಾಕೋಣ. ಇದಾದಮೇಲೆ ಇದನ್ನು ಪೂರ್ತಿ ಹತ್ತಿರಕ್ಕೆ ಬೇಡ, ಇನ್ನೊಂದು ಸ್ವಲ್ಪ ದೂರದಲ್ಲಿ ಇಷ್ಟರಲ್ಲಿ ಕಟ್ ಮಾಡಿ. ಇದಾದಮೇಲೆ ಈ ಗೋಲ್ಡ್ ಬೀಡನ್ನು ತೋರಿಸಿ ಮತ್ತು ಇದು ಉಳಿದಿರೋ ಅಷ್ಟು ವೈರ್ ಮೇಲೆ ಇದನ್ನು ಹಾಕಿ ಇನ್ನೊಂದು ಕ್ರಿಂಪ್ ಬೀಡ್ ಹಾಕಿ ಇದನ್ನು ಲಾಕ್ ಮಾಡೋಣ. ಇದನ್ನು ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ಹೀಗೆ ಹಿಡ್ಕೊಂಡು ಮಾಡಿ, ಇಲ್ಲ ಅಂದರೆ ಅಲ್ಲಿ ಮಧ್ಯೆ ಗ್ಯಾಪ್ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಮುಂಚೆ ಕಟ್ ಮಾಡಿದ್ದು ಏತಕ್ಕಂದರೆ ಇದು ನಮಗೆ ಆವಾಗ ಬಂದು ಚುಚ್ಚಲ್ಲ.
ಸೊ ಇವಾಗ ನೀವು ನೋಡಿದ್ರೆ ಈ ಬೀಡ್ಸು ಕೆಳಗೆ ಬರ್ತಾ ಇಲ್ಲ, ಇಲ್ಲಿ ಅದೇ ಜಾಗಕ್ಕೆ ಲಾಕ್ ಆಗಿದೆ. ಇವಾಗ ಇನ್ನೊಂದು 2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಇನ್ನೊಂದು ನಾವು ಕ್ರಿಂಪ್ ಬೀಡನ್ನು ಲಾಕ್ ಮಾಡೋಣ. ಸೊ ನಾನು ಲೆಂತು ಈ ಬೀಡ್ ಮುಗಿಯೋದಕ್ಕಿಂತ ಮತ್ತೆ ಇನ್ನೊಂದು ಬೀಡ್ ಇಲ್ಲಿ ತನಕ, ಸೊ ಅದಕ್ಕೆ ನಾನು ಈ ಜಾಗದಲ್ಲಿ ಬೀಡು ಲಾಕ್ ಮಾಡಬೇಕು. ಇವಾಗ ಇದು ಅಲ್ಲಾಡೋದಿಲ್ಲ. ಇವಾಗ ಈ ಬೀಡ್ಸನ್ನು ಪೋಣಿಸೋಣ. ಇದನ್ನು ಕರೆಕ್ಟಾಗಿ ಹೀಗೆ ಟೈಟಾಗಿ ಕೂರಿಸಿ ಇಲ್ಲಿ ಲಾಕ್ ಮಾಡೋಣ. ಮತ್ತು ಇನ್ನೊಂದು ಕ್ರಿಂಪ್ ಬೀಡ್ ಹಾಕೋಣ. ಅದನ್ನು ಅರೌಂಡ್ 2 ಇಂಚ್ ದೂರದಲ್ಲಿ ಲಾಕ್ ಮಾಡೋಣ. ಓಕೆ, ಇದು ನೀಟಾಗಿ ಲಾಕ್ ಆಗಿರಲಿಲ್ಲ, ಸೊ ಅದಕ್ಕೆ ಇದು ಜಾರ್ತಾ ಇದೆ. ಸೊ ಎವ್ರಿ ಟೈಮ್ ನೀವು ಮಾಡಬೇಕಾದ್ರೆ ಒಂದು ಸತ ಚೆಕ್ ಮಾಡೋದು ಒಳ್ಳೆಯದು. ಹಾಂ, ಇವಾಗ ಜಾರ್ತಾ ಇದೆ. ಇದಾದಮೇಲೆ ಮತ್ತೆ ಕ್ರಿಂಪ್ ಬೀಡು. ಇವಾಗ ನೋಡೋಣ ಎಷ್ಟು ಉದ್ದ ಆಗಿದೆ ಇಲ್ಲಿ. ಸೊ ಇದು ಕರೆಕ್ಟಾಗಿ ಬರುತ್ತೆ. ಮತ್ತು ಇದು ಪೆಂಡೆಂಟ್ ಚೈನ್ಗಿಂತ ಸ್ವಲ್ಪ ಕಮ್ಮಿ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನೊಂದು ಕ್ರಿಂಪ್ ಬೀಡನ್ನು ಇಲ್ಲಿ ಲಾಕ್ ಮಾಡ್ಕೊತೀನಿ. ಇವಾಗ ಇದರದ್ದು ಸೆಂಟ್ರ್ ಎಲಿಮೆಂಟನ್ನು ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಸೆಂಟ್ರ್ ಎಲಿಮೆಂಟ್ ಚೂಸ್ ಮಾಡಿರೋದು ಒಂದು ಪೀಕಾಕ್ ಚಾರ್ಮ್. ಇದನ್ನು ಹಾಕಬೇಕಾದ್ರೆ ಇದನ್ನು ನೋಡ್ಕೊಳ್ಳಿ, ದಟ್ ಈ ಡೈರೆಕ್ಷನ್ನು ಮತ್ತು ಇದು ಸೇಮ್ ಡೈರೆಕ್ಷನಲ್ಲಿ ಫೇಸ್ ಆಗ್ತಾ ಇದೆ. ಇಲ್ಲ ಅಂದರೆ ಇದು ಒಂದು ಸತಿ ಇದು ಲಾಕ್ ಆದಮೇಲೆ ಚೇಂಜ್ ಮಾಡೋದಕ್ಕೆ ತುಂಬಾ ಕಷ್ಟ. ಇಲ್ಲಿ ಮತ್ತೆ ಲಾಕ್ ಮಾಡ್ತೀನಿ. ಸೊ ಇನ್ನು ಮಿಕ್ಕಿದ ಅರ್ಧ ನೆಕ್ಲೇಸು ನಾನು ನಿಮ್ಮನ್ನು ಮುಗಿಸಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಈಗ ನಾನು ಇದನ್ನ ಪೂರ್ತಿ ಪೋಣಿಸಾಗಿದೆ, ಆದರೆ ಇದು ಲಾಸ್ಟ್ ಸೆಕ್ಷನನ್ನು ನಾನು ಈ ಕ್ರಿಂಪ್ ಬೀಡನ್ನು ಇನ್ನೂ ಲಾಕ್ ಮಾಡಿಲ್ಲ. ಇವಾಗ ಇದು 2 ಲಾಸ್ಟ್ ಕ್ರಿಂಪ್ ಬೀಡ್ ಹಾಕಿ ಇವಾಗ ನಾನು ಇದನ್ನು ಈ ರಿಂಗ್ ಥ್ರೂ ತೊಗೋತೀನಿ. ತೊಗೊಂಡ್ಬಿಟ್ಟು ಮತ್ತೆ ಇವೆರಡರ ಥ್ರೂನೇ ಹಾಕಿ ಮತ್ತು ಫಸ್ಟ್ ಟೈಮ್ ಮಾಡಿರೋ ಥರನೇ ನಾವು ಇದಕ್ಕೆ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇವಾಗ ನಮಗೆ ಇಲ್ಲಿ ಜಾಗ ಬೇಕಾಗಿರೋದು 1 ಇಂಚು. ಸೊ ಇಲ್ಲಿಗೆ ಮುಗಿಬೇಕಾಗಿರೋದು ನಮಗೆ 2 ಇಂಚಲ್ಲಿ, ಇಷ್ಟರಲ್ಲಿ ಈಗ ಕರೆಕ್ಟಾಗಿ. ಸೊ ಇದನ್ನು ಮುಂಚಿನ ಥರನೇ ನಾವು ಫಸ್ಟು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಎಂಡಲ್ಲಿ. ಇದಾದಮೇಲೆ ಮುಂಚಿನ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿದ ಥರ ಇಲ್ಲಿ ಒಂದು ಚೂರು ಬಿಟ್ಟು ಕಟ್ ಮಾಡಿಕೊಂಡು ಇಷ್ಟು ಸ್ವಲ್ಪ ಕಟ್ ಮಾಡಿ ಇದನ್ನು ಅದರ ಮೂಲಕ ಹಾಕಿ ಉಳಿದಿರೋ ಚಿಕ್ಕ ಪೀಸ್ ವೈರ್ ಮೇಲೆ, ಅದಾದಮೇಲೆ ಇದನ್ನು ಲಾಕ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ನಾವು ಇದನ್ನು ಹಾಕೋಣ, ಜಂಪ್ ರಿಂಗ್ಸನ್ನು, ಸೊ ದಟ್ ಇಟ್ ಈಸ್ ಅಡ್ಜಸ್ಟಬಲ್. ಇದು ಫಸ್ಟ್ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಅಂದರೆ ಇದು ಹೊರಗೆ ಬರೋ ಸಾಧ್ಯತೆ ಇರಬಾರ್ದು. ಇಲ್ಲ ಅಂದರೆ ಇದು ತುಂಬ ಥಿನ್ ವೈರು, ಇದರಿಂದ ಇದು ಹೊರಗಡೆ ಬಂದರೆ ಮತ್ತೆ ಇದು ಕ್ಲಾಸ್ ಹೊಟ್ಟೋಗುತ್ತೆ. ಇದು ಇನ್ವಿಸಿಬಲ್ ನೆಕ್ಲೆಸ್ ಅಂತ ಹೇಳ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಇವು 4 ಹಾರಗಳನ್ನು ಹೇಗೆ ಮಾಡೋದು ಅಂತ ನೋಡಿದ್ವಿ. ಕಮೆಂಟಲ್ಲಿ ಯಾವುದು ನಿಮಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಯಿತು ಅಂತ ಹೇಳಿ, ಮತ್ತು ಕಮೆಂಟಲ್ಲಿ ಏನಾದರೂ ನಿಮಗೆ ಇನ್ನೂ ಎಕ್ಸ್ಪ್ಲನೇಷನ್ ಬೇಕು ಅಥವಾ ಏನಾದರೂ ಮಿಸ್ ಆಗಿದೆ ಅಂದರೆ ಖಂಡಿತ ತಿಳಿಸಿ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ.
ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ಇದರಿಂದ ಏನಾದ್ರು ನಿಮಗೆ ಕಲ್ತಿದ್ದೀರಿ ಅನಿಸಿದ್ರೆ ಪ್ಲೀಸ್ ಇದನ್ನು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.